ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಟು ನನಸು ವೈಬ್ಸಲ್ಲಿ ಭಾರತಿ ಶೆಟ್ಟಿ. ನಾನು ಇವತ್ತು ಮಾಡ್ತಿರುವಂಥ ವೀಡಿಯೋ ಯಾವುದು ಅಂತ ಕೇಳಿದ್ರೆ ನಂದು ಪಿ ಜಿ ಹೆಸರು ಬಂದು ನನಸು ಲೇಡೀಸ್ ಪಿ ಜಿ. ಯಾಕೆ ನನಸು ಲೇಡೀಸ್ ಅಂತ ಇಟ್ಟಿದ್ದೇನೆ ಅಂದರೆ ನಂದು ಮನೆ ಹೆಸರು ನನಸು, ಹಾಗಾಗಿ ನಂದು ಚಾನೆಲ್ ಹೆಸರು ಕೂಡ ನನಸು. ಅಗೇನ್ ನಂದು ಪಿ ಜಿ ಹೆಸರು ಕೂಡ ನನಸು ಇಟ್ಟಿದ್ದೇನೆ, ನನಸು ಲೇಡೀಸ್ ಪಿ ಜಿ ಅಂತೇಳಿ. ಇದು ಗರ್ಲ್ಸ್ ಪಿ ಜಿ. ಇಲ್ಲಿ ವರ್ಕಿಂಗ್ ವುಮೆನ್ಸ್ ಇದ್ದಾರೆ, ಸ್ಟಡೀಸ್ ವುಮೆನ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ, ಎಲ್ಲರೂ ಇಲ್ಲಿ ಉಳ್ಕೊಳ್ಬೋದು. ಇದು ಬಂದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಇದು ಬಿಕರ್ನಕಟ್ಟೆ ಜಂಕ್ಷನಲ್ಲೇ ಬರುತ್ತೆ. ಕಂಡೆಟ್ಟು ಅಂತೇಳಿ ನನ್ನ ಮನೆ ಮೇಲೇ ಇದು ಇರೋದು. ನಿಮಗೆ ಬಿಕರ್ನಕಟ್ಟೆ ಜಂಕ್ಷನಲ್ಲಿ ಇಳಿದ್ರೆ ಪಾಂಡುರಂಗ ಭಜನಾ ಮಂದಿರ ಅಂತ ಸಿಗುತ್ತೆ. ಆಮೇಲೆ ಒಂದು ಜಿಮ್ ಸಿಗುತ್ತೆ, ಜಿಮ್ ಹತ್ರನೇ ಒಂದು ರೋಡ್ ಇದೆ. ಆ ರೋಡಲ್ಲಿ ಬಂದರೆ ನಂದು 4ನೇ ಮನೆ. ಇದು ಮನೆ ಮೇಲೇ ನಂದು ಪಿ ಜಿ ಇರುತ್ತೆ. ಯಾರು ಬೇಕಾದರೂ ಬರ್ಬೋದು. ಬಟ್ ನಾನು ಹೇಳ್ತಾ ಹೋಗ್ತೇನೆ ನಂದು ಪಿ ಜಿಯಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಆ್ಯಂಡ್ ಎಷ್ಟು ರೂಮ್ಗಳಿದೆ, ಏನೇನು ಕತೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ನೀವು ನೋಡ್ತಾ ಹೋಗಿ. ಓಕೆ, ಫಾಲೋ ಮೀ. ನೋಡಿ, ಇದು ನನ್ನ ಲೇಡೀಸ್ ಪಿ ಜಿದು ವ್ಯೂಸು. ಇದು ಅಲ್ಲಿ ಬಂದು ಮೇಯ್ನ್ ರೋಡ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಅದು ಮೇಯ್ನ್ ರೋಡ್ ನೋಡಿ, ಬಸ್ಸು ಹೋಗ್ತಾ ಉಂಟು, ಅದು ಮೇಯ್ನ್ ರೋಡು. ಇದು ನಂದು ಮನೆ. ನಿಮಗೆ ಆಚೆಯಿಂದನೂ ಬರ್ಬೋದು, ಇಲ್ಲ ಈಚೆ ರೋಡ್ ಇದೆ ನೋಡಿ. ಇದು ಆ್ಯಕ್ಚುಲಿ ಅದು ಭಜನಾ ಮಂದಿರ ಆ್ಯಂಡ್ ಇದು ಜಿಮ್ಮು, ಲೇಡೀಸ್ ಜಿಮ್ ಕೂಡ ಇದೆ, ಜಿಮ್ಮು ಕೂಡ ಇದೆ. ಜಿಮ್ಮು ಕೂಡ ಹೋಗ್ಬೋದು ನಿಮಗೆ ಹತ್ರದಲ್ಲೇ. ಬೆಳಿಗ್ಗೆ ಇದೆ, ಸಂಜೆ ಇದೆ. ಇದು ನನ್ನ ಮನೆಗೆ ಬರುವಂಥ ರೂಟು ನೋಡಿ. ಇಲ್ಲಿಂದ ಬಂದರೆ ಇದೇ ನನ್ನ ಮನೆ, ಇಲ್ಲಿಂದ ಬಂದುಬಿಟ್ರೆ ಇದೇ ನನ್ನ ಮನೆ. ಫುಲ್ಲು ಪ್ಲ್ಯಾಂಟ್ ಇರುತ್ತೆ ನನ್ನ ಮನೆ ಸುತ್ತಲೂ ಪ್ಲ್ಯಾಂಟ್ ಇರೋದು ನೋಡಿ. ಇದು ನಂದು ಮನೆ. ಇದರ ಮೇಲೇ ಪಿ ಜಿ ಇದೆ. ಮೇಲಿನ ಫ್ಲೋರಲ್ಲಿ ಕೂಡ ಪಿ ಜಿ ಇದೆ. ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಎರಡೂ ಕೂಡ ಪಿ ಜಿನೇ ಇರೋದು ನನ್ನಲ್ಲಿ. ಓಕೆ, ಇದು ನಂದು ಮನೆ ವ್ಯೂಸು ನೋಡಿ. ಇಲ್ಲಿ ನಮ್ಮದು ಮನೆ ಹೆಸರು ನನಸು ಅಂತ ಕಾಣುತ್ತೆ ನಿಮಗೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಅಂದ್ಕೊಳ್ತೇನೆ. ಇದು ನನಸು. ಇಲ್ಲಿಂದ ಬಂದರೆ ನಿಮಗೆ ಡೈರೆಕ್ಟ್ ಇಲ್ಲ ಅಲ್ಲಿ ಕೂಡ ನೋಡ್ಬೋದು. ಇದು ನಮ್ಮದು ದೇವರು ಗೊತ್ತುಂಟ ನಿಮಗೆ, ಯಾವಾಗಲೂ ನೇಮ್ ಆಗೋ ತೋರಿಸ್ತಿರ್ತೇನೆ ನಾನು ನನ್ನ ವೀಡಿಯೋಗಳಲ್ಲಿ. ಇದು ಇಲ್ಲಿಂದ ಲೇಡೀಸ್ ಪಿ ಜಿ. ಇದು ಬಂದರೂ ಇಲ್ಲಿ ಗೇಟ್ ಇರುತ್ತೆ ಲೇಡೀಸ್ ಪಿ ಜಿದು. ಇಲ್ಲಿಂದ ಸೀದಾ ಎಂಟ್ರಾದರೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡಿಂದ ನೀವು ಹೋದರೆ ಆಯಿತು ನೋಡಿ. ಹೀಗೆ ಹೋಗುವಾಗ ನಿಮಗೆ ಫುಲ್ಲು ಗಿಡನೇ ಸಿಗುತ್ತೆ ನೋಡಿ, ಎಲ್ಲೋ ಆದರೂ ಗಿಡ ಸಿಗುತ್ತೆ ನಿಮಗೆ. ಬರುವಾಗಲೂ ಗಿಡ ಇದೆ. ಮತ್ತು ನನಗೆ ಬರ್ಡ್ಸ್ ಎಲ್ಲ ಸಾಕ್ತೇನೆ ನಾನು. ಇದೆಲ್ಲ ಲವ್ ಬರ್ಡ್ಸ್ ಇದು ಕೇಜ್ ನೋಡಿ. ಇಲ್ಲಿ ನಮ್ಮದು ಲವ್ಲಿ ಕೂಡ ಇದೆ, ಕೂತಿದೆ. ಯಾವಾಗಲೂ ಹೊರಗಡೆ ಕೂತಿರ್ತದೆ. ನಮ್ಮದೆಲ್ಲ ಪಿ ಜಿ ಮಕ್ಕಳಿಗೆ ನಮ್ಮದು ಲವ್ಲಿ ಅಂದರೆ ತುಂಬ ಇಷ್ಟ ನೋಡಿ. ಇಲ್ಲಿ ಬಾಲೆಲ್ಲ ಆಡಿಸ್ತಾ ಇದೆ ನೋಡಿ. ಇಲ್ಲಿ ಫುಲ್ಲು ಗಿಡನೇ ಇರುತ್ತೆ. ನೀವು ಹೋಗುವಂಥ ದಾರಿನೂ ಅಷ್ಟೇ ತುಂಬ ಗಿಡಗಳಿಂದ ತುಂಬಿರುತ್ತೆ ನೋಡಿ. ಇಲ್ಲಿ ಸುತ್ತಲೂ ಗಿಡಗಳಿಂದನೇ ಬರ್ತದೆ. ಇಲ್ಲಿ ಬಂದು ಮೇಲೆ ಸ್ಟೆಪ್ ಇದೆ ನೋಡಿ. ಇದು ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಇದು. ಇಲ್ಲಿ ಕೂಡ ಅಷ್ಟೇ ತುಂಬ ಗಿಡ ಇಟ್ಟಿದ್ದೇನೆ ಸ್ಟೆಪ್ಗಳಲ್ಲಿ ನೋಡಿ ಇಲ್ಲಿ. ಮತ್ತು ಬ್ಯಾಕ್ ಸೈಡಲ್ಲಿ ಕೂಡ ಅಷ್ಟೇ ತುಂಬ ಗಿಡಗಳಿದೆ ನೋಡಿ, ಹೂವಿದ್ದು. ಇದು ನಂದು ಬ್ಯಾಕ್ ಸೈಡ್ ಮನೆ ವ್ಯೂಸ್. ಮನೆ ಟೂರ್ ಕೂಡ ಮಾಡ್ತೇನೆ ನಾನು. ಬಟ್ ಇದು ಪಿ ಜಿದು ಬ್ಯಾಕ್ ಸೈಡ್ ನೋಡಿ. ಇಲ್ಲಿ ಮುಳ್ಳು ಸೌತೆದೆಲ್ಲ ಗಿಡ ಕೂಡ ನೆಟ್ಟಿದ್ದೇನೆ. ಇಲ್ಲಿ ಮಕ್ಕಳೆಲ್ಲ ಬಟ್ಟೆಯನ್ನು ಇಲ್ಲಿ ಹಾಕ್ತಾರೆ. ನಿಜ ಹೇಳಬೇಕಂದ್ರೆ ನನಗೆ ಪಿ ಜಿ ಮಾಡಿದ್ದು ತುಂಬ ಖುಷಿ. ಯಾಕಂದರೆ ಇಲ್ಲ ನನಗೆ ಇಬ್ಬರು ಗಂಡ್ಮಕ್ಳಿದ್ದದ್ದು, ನನಗೆ ಮನೇಲಿ ಹೆಣ್ಮಕ್ಳು ಯಾರೂ ಇರಲಿಲ್ಲ. ಅದಕ್ಕಾಗಿ ಲೇಡೀಸ್ ಪಿ ಜಿ ಮಾಡಿದ್ದೆ ನಾನು. ಈಗ ಮನೆ ತುಂಬ ಹೆಣ್ಮಕ್ಳಿದ್ದಾರೆ, ತುಂಬ ಖುಷಿ ನನಗೆ. ಅವ್ರನ್ನ ಮಕ್ಕಳು ಅಂತಲೇ ಹೇಳಿ ಅಭ್ಯಾಸ ಆಗಿದೆ. ನಾನು ಪಿ ಜಿ ಅವರಂತ ಹೇಳೋದೇ ಇಲ್ಲ, ನನ್ನ ಮಕ್ಕಳು ಅಂತಲೇ ಹೇಳ್ತೇನೆ ನಾನು. ಸೊ ಹಾಗಾಗಿ ತುಂಬ ಖುಷಿ ಆಗ್ತದೆ. ಇದು ಫಸ್ಟ್ ಫ್ಲೋರ್. ಮುಂಚೆ ನಾವಿದು ಬಾಡಿಗೆ ಕೊಟ್ಟಿದ್ವಿ, ಇವಾಗ ಇದನ್ನು ಕೂಡ ನಾನು ಪಿ ಜಿ ಮಾಡಿದ್ದೇನೆ. ಓಕೆ, ಇದು ಎಂಟ್ರೆನ್ಸಲ್ಲಿ ಬಂದು ಕಿಚನ್. ಇಲ್ಲಿ ಅವರು ಸೆಲ್ಫ್ ಕುಕ್ಕಿಂಗ್ ಕೂಡ ಮಾಡ್ಕೊಳ್ಬೋದು ಪಿ ಜಿ ಅವರು. ಇದು ಅವ್ರದ್ದೇ ಎಲ್ಲ ಇಂಡಕ್ಷನ್ ಎಲ್ಲ ಇದೆ. ಅವ್ರವ್ರದ್ದು ಐಟಮ್ಸ್ ಎಲ್ಲ ಕೆಳಗಿಟ್ಟಿದ್ದಾರೆ ನೋಡಿ. ಐಟಮ್ಸ್ ಎಲ್ಲ ಕೆಳಗಿಟ್ಟಿರ್ತಾರೆ ಅವ್ರವ್ರದ್ದು ರ್ಯಾಕಲ್ಲಿ ನೋಡಿಲಿ. ಮತ್ತು ಅವರವ್ರದ್ದು ಇಂಡಕ್ಷನ್ನು, ಅವರವ್ರದ್ದು ಕುಕ್ಕರ್ ತಂದು ಅವರವ್ರ ಐಟಮ್ಸ್ ತಂದು ಅವರವ್ರ ಅಡುಗೆ ಮಾಡ್ತಾರೆ. ಮತ್ತು ಮಾಡಿಟ್ಟು ಕ್ಲೀನ್ ಮಾಡಿ ಹೋಗ್ತಾರೆ ಅವರು. ಇಲ್ಲಿ ಅಕ್ಕನೂ ಬರ್ತಾರೆ ಕ್ಲೀನ್ ಮಾಡಲಿಕ್ಕೆ. ವಾರದಲ್ಲಿ 2 ಸಲ ಬರ್ತಾರೆ, ಒಂದು ಬುಧವಾರ ಮತ್ತೊಂದು ಶನಿವಾರ. ಇದು ಎಕ್ವಾಗಾರ್ಡ್ ವಾಟ್ರ್, ಎಲ್ಲರಿಗೂ ಕೂಡ ಎಕ್ವಾಗಾರ್ಡಿಗೆ ಇಲ್ಲಿ ಬರ್ತಾರೆ ನೀರಿಗೆ. ಸೆಕೆಂಡ್ ಫ್ಲೋರ್ನವ್ರು ಕೂಡ ಇಲ್ಲೇ ನೀರು ತುಂಬಿಸ್ಕೊಂಡು ಹೋಗ್ತಾರೆ ನೋಡಿ. ಇದು ಕಿಚನ್. ಇದು ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊಳ್ಬೋದು. ಇದು ಅದರದ್ದು ಯೂಸ್. ಮತ್ತು ಇದು ಆಲ್ ಎಂಟ್ರ್ ಆಗ್ತೇವೆ. ಆಲ್ ಎಂಟ್ರಾಗೋ ಒಂದು ಬೆಡ್ ಸಿಗುತ್ತೆ ನಿಮಗೆ. ಇದು ಕೂಡ ಬೆಡ್ ನೋಡಿ. ಇಲ್ಲಿ ಇದು ಹಾಲಲ್ಲಿ ಹಾಕಿರೋದು ಬೆಡ್. ಇಲ್ಲೆಲ್ಲ ಮಕ್ಕಳಿದ್ದಾರೆ, ಕೆಲವರು ವರ್ಕಿಂಗ್, ಕೆಲವರು ಸ್ಟೂಡೆಂಟ್ಸು. ಇದು ಕೂಡ ಇಲ್ಲಿ ಕಬಾರ್ಡ್ಸ್ ಇರುತ್ತೆ, ಇವರಿಗೆ ವಾರ್ಡ್ರೋಬ್ ಇರುತ್ತೆ. ಓಕೆ, ಇಲ್ಲಿ ಹಾಲ್ನವರಿಗೆ ಕೂಡ ವಾರ್ಡ್ರೋಬ್ ಇರುತ್ತೆ. ಈ ಥರದ ವಾರ್ಡ್ರೋಬ್ ಇದೆ. ಆ್ಯಂಡ್ ಇಲ್ಲಿ ಬಂದು ಇದು ಬಾತ್ರೂಮ್ ಟಾಯ್ಲೆಟ್.
ಇಲ್ಲಿರೋರಿಗೆ ನೋಡಿ ಅಕ್ಕನೂ ಕ್ಲೀನಾಗಿಡ್ತಾರೆ, ಮತ್ತು ನನ್ನ ಎಲ್ಲ ಮಕ್ಕಳು ಕೂಡ ಪಿ ಜಿ ಮಕ್ಕಳು ಎಲ್ಲ ಕ್ಲೀನಾಗಿಡ್ತಾರೆ. ತುಂಬ ಕ್ಲೀನಾಗಿದೆ ನನ್ನ ಪಿ ಜಿ. ದೇವ್ರ ದಯದಲ್ಲಿ ನನಗೆ ಬೇಕಾಗಿರೋದು ಅಷ್ಟೇ. ಅವರವರ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಕೂಡ ಇದೆ. ಇದು ರೂಮು. ಇಲ್ಲಿ ಕೂಡ ನಿಮಗೆ 3 ಶೇರಿಂಗ್ ಇದೆ ನೋಡಿ. ಇಲ್ಲೊಬ್ಬರು ಲೆಕ್ಚರರ್ ಟೀಚರ್ಸ್ ಎಲ್ಲ ಇದ್ದಾರೆ. ಇದು 3 ಶೇರಿಂಗ್. ಇಲ್ಲಿ 3 ಇದ್ದಾರೆ. ಸೊ ಇವ್ರದ್ದು ಐಟಮ್ಸ್ ಎಲ್ಲ ನೋಡಿ ಇಲ್ಲಿ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಚಿಕ್ಕದಾದರೂ ಕೂಡ ರೂಮನ್ನು ಚೊಕ್ಕದಾಗಿ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಇದು ವಾರ್ಡ್ರೋಬ್ ಅವರಿಗೆ 3 ಕೂಡ ಇರೋದು. 3 ಕೂಡ ಶೇರ್ ಮಾಡಿರ್ತಾರೆ ಅದರಲ್ಲಿ. ಅವರ ಐಟಮ್ಸ್ ಎಲ್ಲ ನೋಡಿ ಇಲ್ಲಿ ಶೇರ್ ಮಾಡಿರ್ತಾರೆ ಅವ್ರದ್ದು 3 ಐಟಮ್ಸು. ಇದು ಬಂದು ನಂದು ಫಸ್ಟ್ ಫ್ಲೋರ್. ಇದು ವ್ಯೂಸ್ ಫಸ್ಟ್ ಫ್ಲೋರ್ ಪಿ ಜಿದು. ಓಕೆ ನೋಡಿ ಕ್ಲೀನಾಗಿ ಇಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಲೈಟ್ ಹಾಕಿಲ್ಲ ನಾನು. ಲೈಟ್ ಕೂಡ ಇದೆ ಇಲ್ಲಿದು. ಇದು ಕೂಡ ಅಷ್ಟೇ. ಇದಿಬ್ಬರಿಗೆ ಕಬಾರ್ಡ್ ಬರುತ್ತೆ. ಓಕೆ ಇದಿಬ್ಬರದು ಬೆಡ್. ಆ್ಯಂಡ್ ಇಲ್ಲೊಂದು ಸಿಂಕ್ ಇರುತ್ತೆ, ನೀರಾಗಿರುತ್ತೆ. ಇದು ಕೂಡ ಅಷ್ಟೇ. ಇದು ಕೂಡ ಡಿವೈಡ್ ಮಾಡ್ತಾರೆ. ಐಟಮ್ಸ್ ಇರ್ತಾರೆ ಅವ್ರು ಯಾರು ಇರಲಿಲ್ಲ ಇಲ್ಲಿ. ಓಕೆ ಇದು ಫಸ್ಟ್ ಫ್ಲೋರ್ ಇದ್ದು ಪಿ ಜಿ ರೂಮ್ಸ್. ಮತ್ತು ಕಿಚನ್ ಕೂಡ ಚೆನ್ನಾಗಿರ್ತಾರೆ ಇವರು, ನೀಟಾಗಿರ್ತಿದ್ದಾರೆ. ಓಕೆ ಮತ್ತು ಸೆಕೆಂಡ್ ಫ್ಲೋರಿಗೆ ಹೋಗೋ ನೋಡಿ. ಕೆಳಗೆ ವ್ಯೂಸ್ ಇದು. ಇದು ಸೆಕೆಂಡ್ ಫ್ಲೋರಿಗೆ ಹೋಗೋದು. ಇಲ್ಲೇ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಹಾಕ್ಬೋದು ಅವ್ರದ್ದು. ಇದು ಸೆಕೆಂಡ್ ಫ್ಲೋರ್ ವ್ಯೂಸ್ ನೋಡಿ. ನಮ್ಮದು ಜಾತ್ರೆ ಆಗುವಾಗ ದೇವ್ರದ್ದು ಇಲ್ಲೇ ಕೂತ್ಕೊಂಡು ನಮಗೆ ನೋಡ್ಬೋದು. ಮಕ್ಕಳೆಲ್ಲ ಇಲ್ಲೇ ಕೂತ್ಕೊಂಡು ನೋಡ್ತಿದ್ರು. ಕೆಲವರಿಗೆ ತುಂಬ ಇಂಟ್ರೆಸ್ಟ್ ಅಲ್ಲಿ ಹೋಗಿ ನೋಡ್ತಿದ್ರು ನೋಡಿ. ಎಷ್ಟು ಚೆಂದ ಕಾಣ್ತಾರೆ ನೋಡಿ. ತುಂಬ ಚೆಂದ ಇದೆ ವ್ಯೂಸ್. ಇದು ನೋಡಿ, ಇಲ್ಲಿದು ಕೂಡ ನೋಡಿ ಫುಲ್ ಗಿಡನೇ ಆಚೆ ಸೈಡಲ್ಲಿ. ಇದು ಸ್ಟೆಪ್ಸ್. ಇದು ಸೆಕೆಂಡ್ ಫ್ಲೋರು. ಇಲ್ಲಿ 2 ಶೇರಿಂಗ್ ಇದೆ, 3 ಶೇರಿಂಗ್ ಇದೆ, 4 ಶೇರಿಂಗ್ ಇದೆ. ಹಾಲ್ ಕೂಡ ಇದೆ. ಇಲ್ಲಿ ಯಾರೂ ಅಡುಗೆ ಮಾಡಲ್ಲ, ಎಲ್ಲ ಅಡುಗೆ ಮಾಡಲಿಕ್ಕೆ ಕಿಚನ್ ಇರ್ತಾರೆ ಕೆಳಗೆ ನೋಡಿ. ಇವ್ರ ಅಕ್ಕ ನಮ್ಮದು ಕ್ಲೀನಿಂಗ್ ಅಕ್ಕ ತುಂಬ ಚೆಂದ ಕ್ಲೀನ್ ಮಾಡ್ತಾರೆ. ಬಟ್ ಒಂದೊಂದು ಸಲ ಜೋರು ಮಾಡ್ತಾರೆ. ಇದು ಬಾಲ್ಕನಿ, ಮನೆಗೆ ಎದುರು. ಇಲ್ಲಿ ಕೂಡ ಬಟ್ಟೆ ಹಾಕಿದ್ದಾರೆ ನೋಡಿ. ಇಲ್ಲಿ ನಾನು ಆಗ ತೋರಿಸ್ದಲ್ಲ ನಿಮಗೆ ಮೇನ್ ರೋಡು ನೋಡಿ. ಇಲ್ಲಿ ಕಾಣ್ತಾ ಉಂಟಾ ಗಾಡಿ ಹೋಗೋದು? ಇದೆ ಮೇನ್ ರೋಡ್. ಇದು ನಂದು ಸೆಕೆಂಡ್ ಫ್ಲೋರ್ಗೆ ಬಂದಾಗ ವ್ಯೂಸ್ ಕಾಣೋದು ನಿಮಗೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಶಟ್ಲ್ ಕೋರ್ಟ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಇನ್ನು ಬೆಳಿಗ್ಗೆ ಎದ್ದು ಶಟ್ಲ್ ಆಡಲಿಕ್ಕೂ ಹೋಗ್ಬೋದು ನಾವು. ಶಟ್ಲ್ ಕೋರ್ಟ್ ಮಾಡ್ತಿದ್ದಾರೆ ದೊಡ್ಡದು. ಇಲ್ಲಿ ಗರ್ಲ್ಸಿಗೆ ಕೂಡ ಟೈಮ್ ಇದ್ದಾಗ ಶಟ್ಲ್ ಆಡ್ಲಿಕ್ಕೆ ಹೋಗ್ಬೋದು. ಇದು ಕೆಳಗಿದ್ದು ವ್ಯೂಸ್ ನೋಡಿ. ನಾನು ಆಗ ಬಂದ ದಾರಿ ತೋರಿಸಿದೆ ನೋಡಿ, ಅದೇ ದಾರಿ ನೋಡಿ. ಅಲ್ಲಿ ಜಿಮ್ಮು, ಅದು ಭಜನಾ ಮಂದಿರ. ತುಂಬ ಚೆನ್ನಾಗಿದೆ ವ್ಯೂಸ್. ಇದು ಹೊರಗಡೆ ಬಾಲ್ಕನಿ. ಮಕ್ಕಳು ಬಂದು ಫ್ರೀ ಆದಾಗೆಲ್ಲ ಕೂತ್ಕೊಳ್ತಾರೆ ನೋಡಿ. ಬಾಗಿಲು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೇನೆ. ಸೀನರಿ ನನಗೆ ಇದೆಲ್ಲ ಇಷ್ಟ. ಸೊ ನಾನೇ ಹೋಗಿ ಸೆಲೆಕ್ಷನ್ ಮಾಡಿಕೊಂಡು ತಂದಿರೋದು ಡೋರ್ಸ್ಗಳನ್ನೆಲ್ಲ ಪ್ರತಿಯೊಂದು ಕೂಡ. ಇಲ್ಲಿ ಕೂಡ ಒಂದು ಕಿಚನ್ ಇರುತ್ತೆ, ಬಟ್ ಇಲ್ಲಿ ಮಾಡಲ್ಲ, ನಾವು ಮಾಡಲಿಲ್ಲ. ಹಾಗಾಗಿ ಇವ್ರದ್ದು ಅಂದರೆ ಸೆಕೆಂಡ್ ಫ್ಲೋರ್ ಇದೆಲ್ಲ ಪ್ಲೇಟ್ಸು ಮತ್ತು ಅವ್ರದ್ದು ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕೂಡ ಬಂದು ಹಾಲ್ ಬರುತ್ತೆ. ಇದು ಹಾಲಲ್ಲಿ ನಾನು ಬೆಡ್ ಹಾಕಿರೋದು ನೋಡಿ. ಇಲ್ಲಿ 2 ಬೆಡ್ ಇದೆ, ಇಲ್ಲಿ 2 ಬೆಡ್ ಇದೆ. ಇಲ್ಲಿ ಕಬಾಟ್ ಇದೆ ನೋಡಿ. ಇಲ್ಲಿ ಕೂಡ ಕಬಾಟ್ ಇರುತ್ತೆ. ಅವರವ್ರದ್ದು ಐಟಮ್ಸ್ ಇರ್ತಾರೆ. ಅವರು ಲಾಕ್ ಹಾಕಿದ್ದಾರೆ ಅಂದ್ಕೊಳ್ತೀನಿ. ಓಕೆ ಇದು ಹಾಲಲ್ಲಿ. ನೆಕ್ಸ್ಟ್ ಬಂದು ಡಬಲ್ ಶೇರಿಂಗ್. ಇದು ಡಬಲ್ ಶೇರಿಂಗ್ ರೂಮು ನೋಡಿ. ಇಲ್ಲಿ ಇಬ್ಬರು ಇರ್ತಾರೆ. ಇದಿಬ್ಬರದು. ಇಲ್ಲಿ ಕೂಡ ಚೆನ್ನಾಗಿದೆ. ಕಬಾಟ್ ಎಲ್ಲ ಇಲ್ಲಿ ಇರ್ತೇವೆ ನಾವು. ಇದು ಅವ್ರದ್ದು ಕಬಾಟ್. ಓಕೆ ಇಲ್ಲಿ ಕೆಳಗಿನವರಿಗೆ ಮೇಲಿನವರಿಗೆ ಮೇಲೆ, ಕೆಳಗಿನವರಿಗೆ ಕೆಳಗೆ ಕಬಾಟ್ ಇರುತ್ತೆ ನೋಡಿ ಇಲ್ಲಿ. ಓಕೆ ಇವರಿಗೆ ಮತ್ತು ಹಾಲ್ನವರಿಗೆ ಬಂದು ಬಾತ್ರೂಮ್ ಟಾಯ್ಲೆಟ್ ಇದಿರುತ್ತೆ ನೋಡಿ. ಇಲ್ಲಿ ಕೂಡ ಚೆನ್ನಾಗಿ ಇಟ್ಟಿದ್ದಾರೆ. ಅಕ್ಕನೂ ಕ್ಲೀನ್ ಮಾಡ್ತಾರೆ. ಮತ್ತು ನಾನೆಲ್ಲ ಪಿ ಜಿ ಮಕ್ಕಳು ಕೂಡ ತುಂಬ ಕ್ಲೀನಾಗಿರ್ತಾರೆ ನೋಡಿ. ಸೋಲಾರ್ ವಾಟರ್ ಬರುತ್ತೆ ನೋಡಿ. ಬಾಗಿಲೆಲ್ಲ ತುಂಬ ಸೀನರಿನೇ. ಆ್ಯಂಡ್ ಇದು 3 ಶೇರಿಂಗ್ ಬಂದು. ಇದು ಬಂದು 3 ಶೇರಿಂಗ್ ನೋಡಿ. ಇಲ್ಲಿ
ಆ್ಯಕ್ಚುಲಿ ಈಗ ಇದರಲ್ಲಿ ಒಬ್ಬಳೇ ಇದ್ದಾಳೆ, ಇನ್ನೆರಡು ಖಾಲಿ ಉಂಟು. ಇದೆರಡು ಖಾಲಿ ಇರೋದು, ಇದೆರಡು ಖಾಲಿ ಇರುವಂಥದ್ದು. ಬಟ್ ಈಗ ಬರಬೇಕಷ್ಟೇ. ಬಟ್ ಇವಳದೆಲ್ಲ ಐಟಮ್ಸ್ ಅಲ್ಲಿ ಹೋಗ್ಕೊಂಡೋಗಿ ಹಾಕಿದ್ದಾಳೆ. ಮತ್ತು ಇದರಲ್ಲಿ ಏನಂದರೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ನೋಡಿ, ಅಟ್ಯಾಚ್ಡ್ ಬಾತ್ರೂಮ್. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ಲೀನಾಗಿ ಇಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಬಾಲ್ಕನಿ ಇದೆ ಇದಕ್ಕೆ ಕೂಡ, 3 ಶೇರಿಂಗಿಗೆ ಕೂಡ. ನೋಡಿ ಬಾಲ್ಕನಿಗೆ ಹೋದರೆ ಚಂದದೊಂದು ವ್ಯೂಸ್ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಕೆಳಗಿದ್ದು ವ್ಯೂಸ್ ನಮ್ಮದು. ನೋಡಿಲ್ಲಿ ಸುತ್ತಲೂ ಮನೆ ಇದೆ, ಹಸಿರಾಗಿದೆ. ಸಂಜೆ ಹೊತ್ತು ತುಂಬ ಏನು ಕೆಲಸ ಮಾಡಿ ತುಂಬ ಕಷ್ಟ ಅಂತ ಅನಿಸಿದಾಗ ಇಲ್ಲಿ ಬಂದು ಜಸ್ಟ್ ಕೂತ್ರೆ ಸಾಕು, ಚಂದ ವ್ಯೂಸ್ ಕಾಣುತ್ತೆ ನಿಮಗೆ. ಇದೆಲ್ಲ ನನ್ನ ಮನೆಯದೇ ಗಿಡ. ಇದು ಮಾವಿನಕಾಯಿ. ಇದರಲ್ಲಿ ನಾನು ತೊಂಡೆಕಾಯಿ ಬಳ್ಳಿ ಬಿಟ್ಟಿದ್ದೆ ನೋಡಿ, ತುಂಬ ತೊಂಡೆಕಾಯಿ ಆಗಿದೆ. ನಾನು ಕೊಯ್ತಾ ಇರ್ತೇನೆ. ನನಗೆ ಆಲ್ಮೋಸ್ಟ್ 1 kg ಎಲ್ಲ ಸಿಗುತ್ತೆ ನಾನು ಬಂದಾಗ. ಮತ್ತು ಆಗಿದೆ ಇಲ್ಲಿ ನೋಡಿ, ನೋಡಿ ಇಲ್ಲಿ ತೊಂಡೆಕಾಯಿ ಕಾಣ್ತದಾ, ಸಣ್ಣದೊಂದು ಆಗಿದೆ ನೋಡಿ. ಅಲ್ಲೆಲ್ಲ ತುಂಬ ಆಗಿದೆ, ಈಗ ಕೊಯ್ಬೇಕು. ಮತ್ತು ನೋಡಿ ಇದು ಪೇರಳೆ, ನೋಡಿ ಇಲ್ಲಿ ಪೇರಳೆ ಕೂಡ ಆಗಿದೆ ನೋಡಿ. ಇದು ಕಸಿ ತುಂಬ ಸ್ವೀಟ್ ಆಗಿರುತ್ತೆ ಪೇರಳೆ ಇದರದ್ದು. ಇದು ಕೂಡ ನಾನು ನೆಟ್ಟಿರುವಂಥ ಗಿಡ, ಎಲ್ಲ ತುಂಬ ಆಗಿದೆ ನೋಡಿ. ವಾವ್, ಈ ಸಲ ತುಂಬ ಪೇರಳೆ ಆಗಿದೆ, ವರ್ಷ ತಿನ್ಬೋದು. ತುಂಬ ಆಗಿದೆ. ಮತ್ತು ಇದು ಬಾಲ್ಕನಿ. ಮತ್ತು ಇಲ್ಲೇ ಬಟ್ಟೆ ಒಗಿಬೋದು ಅವರಿಗೆ, ಅಂದರೆ ನಾವು ರಫ್ ಸ್ಟೋನ್ ಹಾಕಿದ್ದೇವೆ. ಇಲ್ಲಿ ಟಾಪ್ ಕೂಡ ಅವರಿಗೆ ಇಟ್ಟಿದ್ದೇವೆ ನಾವು. ಇಲ್ಲಿ ಬಟ್ಟೆ ಹಾಕ್ಬೋದು, ಈ 3 ಶೇರಿಂಗ್ ಅವರಿಗೆ ಇಲ್ಲಿ ಬಟ್ಟೆ ಹಾಕಲಿಕ್ಕೆ. ಇದು ಬಾಲ್ಕನಿ. ಓಕೆ, ಇದು 3 ಶೇರಿಂಗ್ ರೂಮು. ಈಗ 4 ಶೇರಿಂಗ್ ರೂಮ್ ತೋರಿಸ್ತೇನೆ ನೀನು. ಇದು 4 ಶೇರಿಂಗ್ ರೂಮು. ನೆಟ್ ಲೈಟ್ ಹಾಕ್ತೇನೆ ನೋಡಿ. ಇಲ್ಲಿ ಸೇಮು, ಇಲ್ಲಿ 2 ಬೆಡ್ ಇರುತ್ತೆ, ಇಲ್ಲಿ 2 ಬೆಡ್ ಇರುತ್ತೆ. ಅದರ ಹಾಗೆ ಇಲ್ಲಿ ಕೂಡ ಕಬಾಟ್ ಎಲ್ಲ ಅಂದರೆ ಡಿವೈಡ್ ಮಾಡಿ ಕೊಟ್ಟಿದ್ದೇವೆ ನಾವು. ಅವರವರಿಗೆ ಡಿವೈಡ್ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ 4 ಜನರಿಗೆ ಕಬಾಟ್ಗಳೆಲ್ಲ ಕೊಟ್ಟಿದ್ದೇವೆ ನಾವು. ಇಲ್ಲಿ ಕೂಡ ಸೇಮು ಒಂದು ವಾಶ್ರೂಮ್ ಇರುತ್ತೆ ಅಟ್ಯಾಚ್ಡ್ ನೋಡಿ. ನೀಟಾಗಿಟ್ಟಿದ್ದಾರೆ, ಮಕ್ಕಳು ನೀಟಾಗಿಟ್ಟಿದ್ದಾರೆ, ನಾವು ಕೂಡ ನೀಟಾಗಿರ್ತೇವೆ. ಎಲ್ಲ ಮಕ್ಕಳು ತುಂಬ ನೀಟಾಗಿರ್ತಾರೆ PGಯನ್ನು. ಸೊ ಹಾಗಾಗಿ ನಮಗೆ ಅದೊಂದು ಟೆನ್ಷನ್ ಇಲ್ಲ. ಇದಕ್ಕೆ ಕೂಡ ಬಾಲ್ಕನಿ ಇದೆ, 4 ಶೇರಿಂಗ್ಗೆ ಕೂಡ. ಇದು ಬಾಲ್ಕನಿ ನೋಡಿ. ಇಲ್ಲಿ ಇವರು ಕೂಡ ಇಲ್ಲೇ ಬಟ್ಟೆ ಒಗಿತಾರೆ ನೋಡಿ. ಇಲ್ಲಿ ಹೀಗೆ ಬಟ್ಟೆ ಒಗಿಲಿಕ್ಕೆ ಕಲ್ಲೆಲ್ಲ ಹಾಕಿದ್ದೇವೆ, ಅಲ್ಲೇ ಒಂದು ಸ್ಟಫ್ ಸ್ಟೋನಲ್ಲಿ ಇಲ್ಲಿದೆ. ಇಲ್ಲಿ ಬಟ್ಟೆ ಒಗಿತಾರೆ, ಇಲ್ಲಿ ಬಟ್ಟೆ ಹಾಕ್ತಾರೆ. ಇದು ಕೂಡ ಅಷ್ಟೇ, ಇಲ್ಲಿ ಕೂತ್ಕೊಂಡು ಜಸ್ಟ್ ಹೀಗೆ ನಾವು ನೋಡ್ತಾ ಇರ್ಬೋದು ನೋಡಿ. ಕೆಳಗಿದ್ದು ವ್ಯೂಸ್ ಎಲ್ಲ ಕಾಣ್ತದೆ, ಕೆಳಗಿದ್ದು ಹೂವಿನ ಗಿಡ ಎಲ್ಲ ಕಾಣ್ತದೆ ನೋಡಿ. ನೋಡಿ ಸುತ್ತು ಮನೆಯೇ ನೋಡಿ. ಇದಿಷ್ಟು ನಂದು PG ವ್ಯೂಸ್, ನಂದು PGದು. ಯಾರು ಬೇಕಾದರೂ ನನ್ನ PGಗೆ ಬರ್ಬೋದು. ಬೇರೆ ಬೇರೆ ರೇಟ್ಸ್ ಇರುತ್ತೆ ನಿಮಗೆ. ವಿತ್ ಫುಡ್ ಇರುತ್ತೆ, ವಿತೌಟ್ ಫುಡ್ ಇರುತ್ತೆ, ಆ್ಯಂಡ್ ಸೆಲ್ಫ್ ಕುಕ್ಕಿಂಗ್ ಕೂಡ ಮಾಡ್ಕೊಳ್ಬೋದು. ರೆಂಟು ಕೂಡ ಅಷ್ಟೇ ಡಿಫ್ರೆಂಟ್ ಇರುತ್ತೆ ನಿಮಗೆ. ಹಾಲಿಗೆ ಡಿಫ್ರೆಂಟ್ ಇರುತ್ತೆ, ರೂಮ್ಗೆ ಡಿಫ್ರೆಂಟ್ ಇರುತ್ತೆ. ಮತ್ತು ವಿತ್ ಫುಡ್ಡು ವಿತೌಟ್ ಫುಡ್ಡು ಡಿಫ್ರೆಂಟ್ ಇರುತ್ತೆ. ಸೆಲ್ಫ್ ಕುಕ್ಕಿಂಗ್ ಆದರೂ ಕೂಡ ಡಿಫ್ರೆಂಟ್ ಇರುತ್ತೆ ರೇಟ್. ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು PG, ನನ್ನ ಹೆಸರು ಲೇಡೀಸ್ PG. ಓಕೆ, ನನ್ನ ನಂಬರ್ ಬಂದು 8660205900. ಯಾರಿಗೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಲೇಡೀಸ್. ಓಕೆ, ವರ್ಕಿಂಗ್ ಮಾಡ್ಬೋದು, ಇಲ್ಲ ಕಲಿತಿರೋ ಮಕ್ಕಳು ಕೂಡ ಮಾಡ್ಬೋದು. ಓಕೆ, ಇದು ನಂದು ಲೇಡೀಸ್ PG. ನಿಮ್ಗೆ ಇಷ್ಟ ಆದರೆ ಬರ್ಬೋದು ಇಲ್ಲಿ. ಆ್ಯಂಡ್ ನನ್ನ ಮನಸ್ಸು ವೈಬ್ಸ್ ಚಾನೆಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಲೈಕ್ ಕಮೆಂಟ್ಸ್ ಕೂಡ ಹಾಕಿ. ಓಕೆ, ಥ್ಯಾಂಕ್ ಯು, ಬಾಯ್.